ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಸಮರ, 101 ರೈತ ಸಂಘಟನೆಗಳಿಂದ ದೆಹಲಿ ಚಲೋ. ಶಂಭು ಗಡಿಯಲ್ಲಿ ಪ್ರತಿಭಟನಾಕಾರರ ನಿಯಂತ್ರಿಸಲು ಪೊಲೀಸರ ಹರಸಾಹಸ, ಅನ್ನದಾತರ ಮೇಲೆ ಟಿಯರ್ ಗ್ಯಾಸ್ ಪ್ರಯೋಗ. ಸಂಡೂರು ಸಮಾವೇಶದಲ್ಲಿ ಝಣಝಣ ಕಾಂಚನ, ಕಾರ್ಯಕ್ರಮಕ್ಕೆ ಹಾಜರಾದವರಿಗೆ ಗರಿಗರಿ ನೋಟು. ವೇದಿಕೆ ಹಿಂಭಾಗ ಹಣಕ್ಕಾಗಿ ಕ್ಯೂ ನಿಂತ ಮಹಿಳೆಯರು, ಹಣ ಹಂಚಿಕೆ ವಿಡಿಯೋ ವೈರಲ್. ಡಿಸೆಂಬರ್ 15ರಂದು ನಿಗದಿಯಾಗಿದ್ದ ಮಂಡ್ಯ ಜೆಡಿಎಸ್ ಸಮಾವೇಶ ರದ್ದು. 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಕ್ಯಾನ್ಸಲ್. ಸಿಎಸ್ ಪುಟ್ಟರಾಜು ಮಾಹಿತಿ, ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಲು ಸಜ್ಜಾಗಿದ್ದ ದಳಪತಿಗೆ ಆರಂಭದಲ್ಲೇ ಹಿನ್ನಡೆ. ಡಿಕೆ ಶಿವಕುಮಾರ್ ದುರಹಂಕಾರದಲ್ಲಿ ಮಾತಾಡ್ತಾರೆ. ಅಕ್ರಮ ಮಾಡಿ ತಿಹಾರ್ ಜೈಲಿಗೆ ಹೋಗಿದ್ರು ಅಂತ ನಾವು ಹೇಳೋದಕ್ಕಾಗತ್ತಾ? ಡಿಕೆಶಿ ವಿರುದ್ಧ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ವಾಗ್ದಾಳಿ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ. ನಿಯಂತ್ರಣ ತಪ್ಪಿದ ಟ್ರಕ್ ರಸ್ತೆಗೆ ಹೋಗ್ತಾ ಇದ್ದ ವಾಹನಗಳಿಗೆ ಡಿಕ್ಕಿ. ಅಪಘಾತದಲ್ಲಿ 19 ವರ್ಷದ ಯುವಕ ಸಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.